ನಮಸ್ಕಾರ. ಆಯುಷ್ ಟಿವಿಯ ಸಮಸ್ತ ವೀಕ್ಷಕರಿಗೆ ತಂದೆಗೆ ತಕ್ಕ ಮಗ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಕನಸಿರುತ್ತೆ, ಒಂದು ಗುರಿ ಇರುತ್ತೆ, ಒಂದು ಆಸೆ ಇರುತ್ತೆ. ಅದೇನಪ್ಪ ಅಂತಂದರೆ ಬೆಳೀತಾ ಇರುವಂತಹ ಮಕ್ಕಳು ಓದಿ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಪಡಿಬೇಕು ಅನ್ನೋದು. ಹಾಗೆ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಒಬ್ಬ ತಂದೆ ಕನಸಾಗಿತ್ತು, ತನ್ನ ಮಗ ಬೆಳೆದು ವೈದ್ಯನಾಗಬೇಕು, ಅದಾದ ನಂತರ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಬೇಕು ಅಂಥೇಳಿ. ಮಗ ಏನೋ ಇಂತಹ ಎಲ್ಲ ಕಾರ್ಯಗಳನ್ನು ಮಾಡ್ದ, ಮುಂದೆ ಏನಾಗುತ್ತೆ? ಹಾಗಿದ್ರೆ ತಂದೆಗೆ ತಕ್ಕ ಮಗ ಅನ್ನೋ ಹೆಸರನ್ನು ನಾವು ಯಾಕೆ ಕೊಟ್ಟಿದ್ದೀವಿ? ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಡಾಕ್ಟರ್ ಮಹಾಂತೇಶ್ ಬಿ ರಾಮಣ್ಣವರ್. ತಂದೆ ದಿವಂಗತ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವರ್. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು, ಆಯುರ್ವೇದ ದಂತತಜ್ಞ ಮತ್ತು ಸಾಹಿತಿ. ತಾಯಿ ಡಾಕ್ಟರ್ ಸುಶೀಲಾದೇವಿ ಬ ರಾಮಣ್ಣವರ್. ಜನನ 6 ಏಪ್ರಿಲ್ 1970. ಡಾಕ್ಟರ್ ಮಹಾಂತೇಶ್ ರವರ ವಿದ್ಯಾರ್ಹತೆ BAMS ಇನ್ ಆಯುರ್ವೇದ 1997ರಲ್ಲಿ, PGDYS ಯೋಗ 1998ರಲ್ಲಿ, MD ಇನ್ ಆಯುರ್ವೇದ ಶರೀರ ರಚನಾ 2006. ತಂದೆ ಇಚ್ಛೆಯಂತೆ ನವೆಂಬರ್ 13, 2010ರಂದು KLE ಸಂಸ್ಥೆಯ ಶ್ರೀ BM ಕನಕವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ತಂದೆಯಾದ ಡಾಕ್ಟರ್ ಬಸವಣ್ಣಪ್ಪನವರ ಶರೀರವನ್ನು ಛೇದನ ಮಾಡಿ ವೈದ್ಯನ ಕರ್ತವ್ಯಕ್ಕೆ ಶ್ರದ್ಧಾಭಕ್ತಿ ಮೆರೆದು ವೈದ್ಯಕೀಯ ಶಾಸ್ತ್ರದಲ್ಲಿ ಇತಿಹಾಸ ಸೃಷ್ಟಿಸಿ ಭಾವಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ ಡಾಕ್ಟರ್ ಮಹಾಂತೇಶ್ ಬಿ ರಾಮಣ್ಣವರ್. ಇವರಿಗೆ ಸಂದ ಪ್ರಶಸ್ತಿಗಳು: KLE ಆದರ್ಶ ಶಿಕ್ಷಕ ಪ್ರಶಸ್ತಿ, ಪಂಡಿತ್ ಮಧುಸೂದನ್ ಗುಪ್ತಾ ಪ್ರಶಸ್ತಿ, ಶ್ರೇಷ್ಠ ಆದರ್ಶ ಶಿಕ್ಷಕ ಪ್ರಶಸ್ತಿ, ವೈದ್ಯವೀರ ಪುತ್ರ ಪ್ರಶಸ್ತಿ, ಸಿದ್ಧಶ್ರೀ ಪ್ರಶಸ್ತಿ, ಮಹಾಂತಶ್ರೀ ಪ್ರಶಸ್ತಿ, ಬಸವರತ್ನ ರಾಷ್ಟ್ರೀಯ ಪ್ರಶಸ್ತಿ, ಬಸವಶ್ರೀ ಪ್ರಶಸ್ತಿ ಮತ್ತು ದದೀಚಿ ಪ್ರಶಸ್ತಿ. ಚಾರಿಟೇಬಲ್ ಟ್ರಸ್ಟ್ ಸ್ಥಾಪನೆ. ತಂದೆ ದಿವಂಗತ ದೇಹದಾನಿ ಡಾಕ್ಟರ್ BS ರಾಮಣ್ಣನವರ ಸವಿನೆನಪಿಗಾಗಿ ಡಾಕ್ಟರ್ ರಾಮಣ್ಣವರ್ ಚಾರಿಟೇಬಲ್ ಟ್ರಸ್ಟ್ ಬೈಲಹೊಂಗಲ ಸ್ಥಾಪನೆ. ಇಲ್ಲಿಯವರೆಗೆ KLE ಆಯುರ್ವೇದ ಮಹಾವಿದ್ಯಾಲಯದಲ್ಲಿ 200ಕ್ಕಿಂತಲೂ ಹೆಚ್ಚಿನ ನೋಂದಣಿ. ಡಾಕ್ಟರ್ ರಾಮಣ್ಣವರು ಎಲ್ಲಿಯವರು, ಅವ್ರು ಹುಟ್ಟು ಬೆಳೆದದ್ದು ಎಲ್ಲಿ, ಅವರ ತಂದೆ ಪರಿಚಯ ಏನು, ಅವರ ತಂದೆ ತಾಯಿ ಕನಸು ಏನಾಗಿತ್ತು, ರಾಮಣ್ಣ ಅವ್ರ ಬಗ್ಗೆ ಇದೆಲ್ಲವನ್ನ ಸ್ವತಃ ನಮ್ಮ ಜೊತೆ ರಾಮಣ್ಣ ಅವರಿದ್ದಾರೆ, ಅವ್ರ ಹತ್ರನೇ ಮಾತಾಡಿ ತಿಳ್ಕೊಳ್ಳೋಣ. ಡಾಕ್ಟರ್ ರಾಮಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳಿದೆ, ಈ ಕಾರ್ಯಕ್ರಮದ ಹೆಸರೇ ತಂದೆಗೆ ತಕ್ಕ ಮಗ ಅಂಥೇಳಿ. ಅಂತಂದರೆ ತಂದೆ ಒಂದು ಕನಸು, ತಂದೆಯ ಒಂದು ಗುರಿಗಳನ್ನು ಪಾಲನೆ ಮಾಡ್ಕೊಂಡು ಬರೋದು ಮಕ್ಕಳ ಕರ್ತವ್ಯ ಆಗಿರುತ್ತೆ. ಅಂಥ ಒಂದು ವಿಶೇಷವಾದಂಥ ಯೋಚನೆಯಲ್ಲಿ ನೀವು ಕೂಡ ಮೊದಲನೇ ವ್ಯಕ್ತಿ ಅಂತಲೇ ಹೇಳ್ಬೋದು. ಮೊದಲೇದಾಗಿ ಹೇಳಿ, ನಿಮ್ಮ ತಂದೆ ಎಲ್ಲಿಂದ ಬಂದವರು, ಅವರ ವೃತ್ತಿ ಏನಾಗಿತ್ತು, ಪ್ರವೃತ್ತಿ ಏನಾಗಿತ್ತು, ಜೊತೆಗೆ ಇಂಥ ಒಂದು ಆಸೆ ಈಡೇರಿಸಬೇಕು ಅಂತ ಒಂದು ಮನೋಭಾವನೆ ಯಾಕೆ ಬಂತು ಅಂತ? ಮೊದಲೇದಾಗಿ ಹೇಳಬೇಕಂದ್ರೆ, ನಮ್ಮ ತಂದೆ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವರು. ಮೂಲತಃ ಮುರುಗೋಡದ ಗ್ರಾಮದವರು. ಈಗ ಅವರು ಬೈಲಹೊಂಗಲದಲ್ಲಿ ಸುಮಾರು ಒಂದು 60 ಇಂದ 70 ವರ್ಷ ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲಿ ಕೆಲಸ ಮಾಡ್ಕೊತಿದ್ದರು. ಅದಲ್ಲದೆ ಅವರು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು. ನಮ್ಮ ತಂದೆಯವರು ಒಂದು ವಿಶೇಷ ಹೇಳಬೇಕಂತಂದರೆ, ಈಗಿನ ಒಂದು ಮಾಡರ್ನ್ ಡೆಂಟಿಸ್ಟ್ರಿ ಅಂದ್ರೆ ದಂತ ವಿಜ್ಞಾನದಲ್ಲಿ ಈ ನಮಗೆ ಯಾವುದೇ ಒಂದು ನೀವು ದಂತ ಉತ್ಪಾಟನೆ ಅಂದರೆ ಟೂತ್ ಎಕ್ಸ್ಟ್ರಾಕ್ಷನ್ ಅಂತೀವಿ, ಹಲ್ಲು ತೆಗಿಬೇಕಾದ್ರೆ ಅದು ಅರವಳಿಕೆ ಅಂದರೆ ಅನಸ್ತೇಷ ಕೊಟ್ಟು ಅದಕ್ಕೇನು ಮಾಡ್ತಿದ್ರು ಅಂದರೆ ಅದು ಅರವಳಿಕೆ ಆದಮೇಲೆ ಅದ್ರದ್ದು ಆಮೇಲೆ ಹಲ್ಲು ತೆಗಿತಿದ್ರು. ನಮ್ಮ ತಂದೆಯವರಲ್ಲಿ ವಿಶಿಷ್ಟ ಕಲೆ ಏನಿತ್ತಂತಂದರೆ, ಬರೀ ತಮ್ಮ ಒಂದು ಈ ಅಕ್ಯುಪ್ರೆಷರ್ ಅಂತ ಅನ್ಬೋದು, ಅಥವಾ ನಿಯರೆಸ್ಟ್ ಅಂತ ನಮ್ಮ ಯೋಗ ಒಳಗೆ ಒಂದು ಜಾಲಂಧರ ಬಂದಂತೂ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ಕಲೆಯನ್ನು ಒಂದು ನಾವು ನಿಯರೆಸ್ಟ್ ತೊಗೊಂಡು ಅಕ್ಯುಪ್ರೆಷರ್ ಆ ಒಂದು ರೋಗಿಯ ಕುತ್ತಿಗೆಯನ್ನು ಸ್ವಲ್ಪ ಅತ್ತೈತ ಮಾಡಿ 2 ಸೆಕೆಂಡ್ ಒಳಗೆ ಕ್ಷಣಾರ್ಧವಾಗಿ ಹಲ್ಲುಗಳನ್ನು ತೆಗೆದು ಅವ್ರ ಕೈಯಲ್ಲಿ ಕೊಡ್ತಿದ್ರು. ಈ ವಿಶಿಷ್ಟ ಕಲೆ ಇಡೀ ನಮ್ಮ ಭಾರತ ದೇಶದಾಗ ಒಂದು ವಿಶಿಷ್ಟನ ಹೇಳಬೇಕು, ಬಹಳ ವಿರಳ. ಆ ನಿಟ್ಟಿನೊಳಗೆ ಹೇಳಬೇಕಂದ್ರೆ ನಮ್ಮ ಹುಬ್ಳಿಯಲ್ಲಿ ಜೈದೆ ಡಾಕ್ಟರ್ ಇದ್ದರು, ಅದಲ್ಲದೆ ನಮ್ಮ ಪುಣಾದಲ್ಲಿ ಒಬ್ಬರು ಡಾಕ್ಟರ್ ಇದ್ದರು. ಈ ರೀತಿಯ ಕರಗತವನ್ನು ಮಾಡ್ಕೊತ ಬಂದಾಗ ಸುಮಾರು ಜನ ಇದು ಏನಪ್ಪ ಅರವಳಿಕೆಲ್ಲದೆ ತೆಗೆಯುವಂಥ ಕಲೆ ನಮ್ಮ ತಂದೆಯವ್ರದ್ದಾಗಿತ್ತು. ಅದಕ್ಕೆ ನಮ್ಮ ತಾಯಿಯವರು ಕೂಡ ಸುಮಾರು 113 ಉಚಿತ ದಂತಗಳ ಶಿಬಿರಗಳನ್ನು ಕರ್ನಾಟಕ, ಮಹಾರಾಷ್ಟ್ರ, ಕೇರಳದಲ್ಲ ಮಾಡಿ ಸುಮಾರು 1,000ಕ್ಕಿಂತ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟರಂಥ ಹೆಮ್ಮೆಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. ನಮ್ಮ ತಂದೆಯವ್ರಿಗೆ ಎಷ್ಟು ಮುಂದಾಲೋಚನೆ ಮಾಡಿದ್ರು ಅಂತಂದರೆ, ಅವರೊಂದು ಮಾತು ಹೇಳಿದರು ದೇಹದಾನದ ಬಗ್ಗೆ: ಕೊಟ್ಟರೆ ಧನ್ಯನಾಗುವೆ ಜೀವಿತರಲ್ಲಿ, ಇಟ್ಟರೆ ಬೋಧಕನಾಗುವೆ ವೈದ್ಯರಿಗೆ, ಸುಟ್ಟರೆ ಬೂದಿಯಾಗು ಹೋಗುವೆ ಭೂವಿಗೆ, ಹೂತ್ಯಾರೆ ನೀನ್ಯಾರಿಗೆ ಅದುವೆ ಅಲ್ಲ ಮನವ. ಈ ಒಂದು ಅಕ್ಷರ ಸಹ ಇದು ಅವ್ರು ಏನು ನನ್ನಲ್ಲಿ ಏನು ಬಿತ್ತಿದ್ರಂದರೆ,
ನಾನು ನನ್ನ ದೇಹದಾನ ಮಾಡ್ತೀನಿ, ಇದು ದೇಹದಾನ ಮಗ ಎಲ್ಲಿ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಕೆಲಸ ಮಾಡ್ತಾನೆ ಅಲ್ಲೇ ಕೊಡ್ಬೇಕಂತಂದರು. ಆ ಕೊಟ್ಟ ಮೇಲೆ ಇನ್ನೊಂದು ಮೃತಪತ್ರ ಬರೆದಿದ್ರು. ಅದರೊಳಗೆ ಏನಂತಂತಂದರೆ, ಈ ದೇಹವನ್ನು ನನ್ನ ಮಗನಿಂದನೇ ಛೇದನವಾಗಬೇಕು ಅಂತೂ ಕೂಡ ಬರೆದಾಗ ನಾನು ಒಂದು ಕ್ಷಣ ಅದು ಬರೆದಾಗ ಓದಿದಾಗ ನನಗೆ ಅವರು ಇದ್ದಾಗ ಏನು ಅನ್ನಿಸ್ಲಿಲ್ಲ. ಮರಣಾನಂತರ ಅದೇ ಪೇಪರನ್ನು ಹಿಡ್ಕೊಂಡು ನಾವು ಮಾಡ್ಕೊಂಡಾಗ ದಳ ದಳ ಕಣ್ಣಲ್ಲಿ ನೀರು ಬಂದು ನನಗೆ. ಅದಾದ ನಂತರ ನಿಮ್ಮ ತಾಯಿಯವರು ಕೂಡ ನಿಮಗೆ ಮುಖ್ಯವಾಗಿರುವಂಥ ಸ್ಫೂರ್ತಿ ಸಿಕ್ಕಿದ್ದು ನಿಮ್ಮ ತಾಯಿಯಿಂದ. ಯಾಕಂದರೆ ನಿರಂತರವಾಗಿ ಯಾವುದೇ ಕಷ್ಟ ಸುಖಗಳು ಬಂದರೂ ಸಹಿತ ಪರಸ್ಪರವಾಗಿ ಹಂಚಿಕೊಳ್ಳೋದು ಅದು ಪತಿ ಮತ್ತು ಪತ್ನಿಯರು. ಅಂದರೆ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಘಟನೆ ಆದ ತಕ್ಷಣ ಆ ಒಂದು ನೀವೇನು ಹೇಳಿದರೆ ವಿಲ್ ಏನೋ ಬರೆದಿಟ್ಟಿದ್ರು ಅಂತ ಹೇಳಿದರೆ, ಆ ಒಂದು ವಿಷಯವನ್ನು ನೋಡಿದ ತಕ್ಷಣ ಅವ್ರಿಗೇನಾದರೂ ಒಂದು ದುಃಖ ಆಗಲಿ ಆ ಒಂದು ಯಾವ ರೀತಿ ಅದನ್ನು ಎಕ್ಸೆಪ್ಟ್ ಮಾಡಿದರು ಅಂತ? ಸರ್, ಅದರಲ್ಲಿ ಏನು ಹೇಳ್ಬೇಕಂತಂದ್ರೆ, ಇಬ್ಬರು ವೈದ್ಯರವರು, ಇಬ್ಬರು ಕೂಡ ದಾನ ಮಾಡಿದರು. ಅಲ್ಲಿ ದುಃಖ ಅನ್ನೋದು ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ನಮ್ಮ ಊರೊಳಗೆ ಫಸ್ಟ್ ಟೈಮ್ ಮಾಡಿದಾಗ ಇದೇನಪ್ಪ ಡಾಕ್ಟರ್ ಬೈಲುಂಗಲ್ದಾಗ ಇದನ್ನೇನು ಹೊಸ ಶುರು ಮಾಡಿದ್ರಲ್ಲ, ನಮ್ಮ ಕಡೆ ಇದು ಗೊತ್ತಿರಲಿಲ್ಲ, ಇವ್ರು ಯಾಕೆ ಬೇಕಾಗಿತ್ತು ಅಂತ 2008 ಮಂದಿ ಅಂದರು. ಆಮೇಲೆ 2010 ಅದೇ ಮಂದಿ ನಮಗೇನಂದ್ರೆ ಏನು ರೀ ಅಂಥ ಮಗನ ಹಡಿದ್ರಿ ನೀವು ಅಪ್ಪವ್ರು ಎಂಥ ಒಂದು ಆಧ್ಯಾತ್ಮಿಕ ಚಿಂತನೆ ಶರಣಜೀವಿಯಾಗಿ ಇವತ್ತು ಮರಣಾನಂತರ ಪರೋಪಕಾರ ಮಿದನ್ಶನ್ ಕೊಟ್ಟು ಹೋದರು. ಅಲ್ಲಿ ನಮ್ಮ ಎಲ್ಲರೂ ವೈದ್ಯರು ಇರೋದ್ರಿಂದ ದುಃಖದ ಸನ್ನಿವೇಶನೇ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಈ ದಾನ ಮಾಡೋದು, ಅದು ದೇಹದಾನದ ಮಹತ್ವ ಇಬ್ಬರಿಗೆ ಗೊತ್ತಿದ್ದಲೇ ದಾನ ಮಾಡಿದರು. ಆಮೇಲೆ ಅದಕ್ಕೆ ನಾನು ಮಗ ಅದೇ ಸಬ್ಜೆಕ್ಟನ್ನ ನಾನು ಕಲಿತು ಬಂದಾಗ ಅವ್ರಿಗಿನ್ನೂ ಖುಷಿ ಆಯಿತು. ಇಲ್ಲಿ ಒಳಗೆ ಬಂದಾಗ ನನ್ನ ವೃತ್ತಿ ಸ್ಟಾರ್ಟ್ ಆಗುವುದೇ ಬೆಳಗ್ಗೆ ಪತ್ರಿ ಹೂವನ್ನು ತೊಗೊಂಡು ನಮ್ಮ ತಂದೆಯವರ ದೇಹಕ್ಕನ್ನು ಅರ್ಪಿಸಿ. ಯಾಕಂದರೆ ನಮಗೆ ಮೃತ ಶರೀರಗಳಂದ್ರೆ ನಮಗೆ ಆ ಒಂದು ದೇವರ ಸಮಾನ. ಯಾಕಂತಂದ್ರೆ ಇವು ಇಲ್ಲದೆ ನಾವು ಬದುಕೋದಿಲ್ಲ, ನನ್ನ ಸ್ಟೂಡೆಂಟು ಇಲ್ಲ. ಓಕೆ, ಅಂದರೆ ನೀವು ಹೇಳ್ತಾ ಇದ್ದರೆ ಡಾಕ್ಟರ್ ವಿಲಿಯಂ ಹಾರ್ವೆ ಅವರು ಕೂಡ ತಮ್ಮ ಸಹೋದರಿಯ ದೇಹವನ್ನು ಛೇದನ ಮಾಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದರು ಅಂತ ಹೇಳಿ. ಅಂತಂದರೆ ಬಹುಶಃ ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಫೋಟೋ, ಬಹುಶಃ ಇವರ ಒಂದು ಬಯೋಗ್ರಫಿ ನೋಡಿ ನಿಮಗೊಂದು ಇನ್ಸ್ಪೈರ್ ಆಗಿದೆ ಅಂತ ಹೇಳ್ಬೋದಾ? ಇವತ್ತು ನನಗೆ ಒಂದು ಏನು ಬಂತಂದ್ರೆ, ಅವ್ರದ್ದು ನನಗೆ ಆ ತಂದೆಯವ್ರು ಹಿಂಗೆ ಹೇಳಿದಾಗ ಮಾಡ್ಬೇಕಂದಾಗ ಯಾರ ಮಾಡಿದಾರೆ ಅಂತ ನೋಡಿದಾಗ ವಿಲಿಯಂ ಹಾರ್ವೆ ಅವರ ರೆಫರೆನ್ಸ್ ಸಿಕ್ತು. ನನಗೊಂದು ಅನ್ನಿಸ್ತು, ಇವತ್ತು ಪಾಶ್ಚಾತ್ಯ ದೇಶದೊಳಗೆ ಸಹೋದರ ಶರೀರನ ಛೇದನ ಮಾಡ್ಬೋದು. ಯಾಕಂದರೆ ಅಲ್ಲಿ ನಮ್ಮ ಪಾಶ್ಚಾತ್ಯೊಳಗೆ ಈ ಆತ್ಮ ಪರಮಾತ್ಮ ಜೀವಾತ್ಮ ಕಾನ್ಸೆಪ್ಟ್ ಇಲ್ಲ. ಅಲ್ಲಿ ಅವರು ಬಾಡಿ ಅಷ್ಟೇ ತೊಗೋತಾರೆ. ಬಟ್ ನಮ್ಮ ಭಾರತ ದೇಶದಾಗ ಏನೈತೆ ಅಂದ್ರೆ, ಇವತ್ತು ತಂದೆಗಾಗಲಿ ತಾಯಿಗಾಗಲಿ ಹೆಂಡತಿಗಾಗಲಿ ಮಕ್ಕಳಿಗಾಗಲಿ ಒಂದು ವಿಶೇಷವಾದ ಸ್ಥಾನಮಾನ ಐತಿ. ಅಂಥದ್ರಾಗ ಏನಾಕೈತಿ, ನಾವು ಒಂದು ಹತ್ತಿರ ಸಂಬಂಧಿಗಳನ್ನು ಛೇದನ ಮಾಡಬೇಕಾದ್ರೆ ನನಗೆ ಎಲ್ಲೋ ಒಂಥರ ಕೊರತೆ ಇತ್ತು. ಆದರೆ ಅವಾಗ ನಾವು ಒಬ್ಬ ವೈದ್ಯನ ಆದ್ಮ್ಯಾಗ ಅವನ್ನೆಲ್ಲನೂ ಸೈಡ್ ಇಟ್ಟಾಗ ನನಗೆ ಮೇನ್ ನಮ್ಮ ತಂದೆಯವರ ಮೇಲೆ ಇವತ್ತು ಡಿಸೆಕ್ಷನ್ ಮಾಡಲಿಕ್ಕೆ, ತಂದೆಯವರ ಕೊನೆಯ ಆಸೆಯನ್ನು ಈಡೇರಿಸಲಿಕ್ಕೆ ನನಗೆ ಮಹಾನ್ ಪುರುಷ ನನ್ನ ಜೀವನದಾಗ ಯಾರಿದ್ರೆ ಮತ್ತಾರೂ ಅಲ್ಲ, ಸರ್ ವಿಲಿಯಂ ಹಾರ್ವೆ ಅವರು. ಡಾಕ್ಟರ್, ಇನ್ನು ಪ್ರತಿಯೊಬ್ಬರು ಕೂಡ ದೇಹದಾನವನ್ನು ಮಾಡಬೇಕು, ದೇಹ ಅದು ತೊಗೊಂಡು ಏನು ಮಾಡ್ತಾರೆ? ಬರೀ ಕೇವಲ ಮೆಡಿಕಲ್ ಎಕ್ಸ್ಪರ್ಟ್ಗಳಾಗಿ ವೈದ್ಯಕೀಯ ಶಾಲೆಗಳಲ್ಲಾಗಲಿ ಅಥವಾ ಹಾಸ್ಪಿಟಲ್ಸ್ಗಳಲ್ಲಿ ಮಾತ್ರ ಇರುತ್ತಾ ಅಂತಲೋ ಒಂದು ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರುತ್ತೆ. ಆದರೆ ನಿಜವಾಗಿ ಕೆಲವೊಂದು ಸರಿ ಆ ಪ್ರಶ್ನೆ ನನಗೂ ಕೂಡ ಕಾಡಿದೆ. ಅಂದರೆ ದೇಹದಾನ ಮಾಡಿದ ನಂತರ ಆ ಶರೀರದ ಅಂಗಾಂಗಗಳನ್ನು ಯಾವ ರೀತಿ ಪರೀಕ್ಷೆ ಮಾಡ್ತೀರಾ, ಆಮೇಲೆ ಅದರ ಉಪಯೋಗ ಏನಿದೆ ಅಂತ? ಜನರಲಿ ಏನಿದೆ ಅಂದರೆ, ಪೋಸ್ಟ್ ಮಾರ್ಟಮ್ ಅಂದರೆ ಎಲ್ಲರಿಗೂ ಗೊತ್ತಿದೆ. ಈ ಡಿಸೆಕ್ಷನ್ ಶವಚ್ಛೇದನ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಜನರಲಿ. ಯಾಕಂದರೆ ಅವರು ಈ ರೀತಿ ದೇಹದಾನ ಕಾನ್ಸೆಪ್ಟ್ ತಿಳಿದವ್ರು ಭಾಳ ಕಡಿಮೆ. ಈಗ ಒಂದು ಸಲ ದೇಹದಾನ ಮಾಡಿದ ಮ್ಯಾಗ ವೈದ್ಯಕೀಯ ಕಾಲೇಜಲ್ಲಿ ಈ ದೇಹಗಳನ್ನ ಮೃತದೇಹಗಳನ್ನು ನಾವು ವೈದ್ಯಕೀಯ ರಚನೆಯಲ್ಲಿ ಕಲೀಲಿಕ್ಕೆ ಅನುಕೂಲ ಆಕೈತಿ. KLE ಆಯುರ್ವೇದ ಮಹಾವಿದ್ಯಾಲಯದಲ್ಲಿ 2010ರಲ್ಲಿ ನಿಮ್ಮ ತಂದೆಯವರ ದೇಹಚ್ಛೇದನ ಆಯಿತು ಅಂತಂದರೆ, ಆ ಒಂದು ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಬೆಂಬಲ ಯಾವ ರೀತಿ ಇತ್ತು? ಅಂದರೆ ಓಕೆ ರಾಮಣ್ಣ ನೀನು ಮಾಡು, ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಥರ ಡಾಕ್ಟರ್ ಪ್ರಭಾಕರ್ ಕೋರೆಯಿಂದ ಹಿಡಿದು ಡಾಕ್ಟರ್ B ಶ್ರೀನಿವಾಸ್ ಪ್ರಸಾದ್ ಅವರು ಕೂಡ ಸಾಥಿತ್ತು ಅಂತ ಹೇಳಿದ್ರಿ. ಆ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ? ನಮ್ಮ ತಂದೆಯವರು ನವಂಬರ್ 13, 2008 ತೀರ್ಕೊಂಡಾಗ ನಾವು ನವಂಬರ್ 14 ಒಂದು ಚಿಲ್ಡ್ರನ್ಸ್ ಡೇ ಅಂದರೆ ಮಕ್ಕಳ ದಿನಾಚರಣೆ ಆಯಿತು. ಆ ನಿಟ್ಟೊಳಗೆ ಮಧ್ಯದಾಗಿ ನಮ್ಮ ಮನೆಯಿಂದ ಒಂದು ಕಾಲೇಜಿಗೆ ದಾನ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಡಾಕ್ಟರ್ BS ಪ್ರಸಾದ್ ಅವರಿಗೆ ಫೋನ್ ಮಾಡಿದಾಗ ಅವರು ಇಲ್ಲ ಹಿಂಗೆ ದಾನ ಮಾಡ್ತೀವಿ ಅಂದ್ಕೊಳ್ಳಿ ನಾನು ಭಾಳ ಅತೀವ ಖುಷಿಯಾಗಿ ಇಲ್ಲ ದಾನ ಮಾಡಲಿಕ್ಕೆ ಎಲ್ಲನೂ ಏರ್ಪಾಡು ಮಾಡಿದರು. ಅದು ನವಂಬರ್ 14 ನಾವು ಬಂದು ನಮ್ಮ ತಾಯಿಯವರು ಎಲ್ಲ ಕುಟುಂಬದವ್ರು ಕುಡ್ಕೊಂಡ್ಬಂದು ದಾನ ಮಾಡಿದರು. ಆ ದಾನ ಮಾಡಿದ ತಕ್ಷಣ ಅದನ್ನು ಬಾಡಿಯನ್ನು ನಾವು 2 ವರ್ಷ ತನಕ ಇಡಬೇಕಾಯಿತು. ಯಾಕಂದರೆ ನನಗೆ ಹೆತ್ತ ತಂದೆ ಮೇಲೆ ಎದೆ ಆಟ ಆಡಿದವ ನಾವು. ಇನ್ನು ಅವ್ರ ಶರೀರನ ಛೇದನ ಮಾಡಬೇಕಾದ್ರೆ ಎಲ್ಲೋ ನನಗೆ ಮಾನಸಿಕವಾಗಿ ಹಾಗೂ ನನ್ನ ಒಂದು ಈ ವೃತ್ತಿಗೆ ನನಗೆ ಒಂದು ಮನೋಬಲ ಬೇಕಾಗಿತ್ತು. ಆ ನಿಟ್ಟಿನೊಳಗೆ ನನಗೆ ನನ್ನ ಪ್ರಾಂಶುಪಾಲರಾದ ಡಾಕ್ಟರ್ BS ಪ್ರಸಾದ್ ಅವರು ಹಾಗೂ ನನ್ನ ಎಲ್ಲ ಸಹೋದ್ಯೋಗಿಗಳು ಹಾಗೂ ಎಲ್ಲ ಮಕ್ಕಳು ಕೂಡ ನನಗೆ ಹೆಚ್ಚಿನ ಬೆಂಬಲ ಕೊಟ್ಟರು. ವಿಶೇಷವಾಗಿ ಹೇಳಬೇಕಂದ್ರೆ ಪ್ರಾಂಶುಪಾಲರು ನನ್ನ
ಬಂದು ಇದು ನೀವು ಮಾಡಲೇಬೇಕು, ಯಾಕೆಂದರೆ ತಂದೆ ಕೊನೆ ಆಸೆ ಐತಿ, ಇದು ಯಾರಾಗಿದ್ದರೆ ಬೇಡ, ಇದು ಮಾಡಬೇಕಂತಂದಾಗ ನನಗೆ ಆತ್ಮಸ್ಥೈರ್ಯ ಬೆಳೆಸಲಿಕ್ಕೆ ಭಾಳ ಅನುಕೂಲ ಆಯ್ತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ವೀಕ್ಷಕರೇ, ಇನ್ನು ನಮ್ಮ ಜೊತೆಗಿದ್ದಾರೆ KLE ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ಬಿ ಶ್ರೀನಿವಾಸ್ ಪ್ರಸಾದ್ ಅವರು. ಇವರು ಕೂಡ ಸಾಕಷ್ಟು ವರ್ಷಗಳಿಂದ ಈ KLE ಆಯುರ್ವೇದ ಮಹಾವಿದ್ಯಾಲಯದಲ್ಲಿದ್ದಾರೆ. ಜೊತೆಗೆ 2010ರಲ್ಲಿ ಆಗಿರುವಂತಹ ಈ ಒಂದು ಘಟನೆಯಲ್ಲಿ, ಈ ಒಂದು ಐತಿಹಾಸಿಕ ಯಶಸ್ಸಿನಲ್ಲಿ ಕೂಡ ಡಾಕ್ಟರ್ ಬಿ ಶ್ರೀನಿವಾಸ್ ಪ್ರಸಾದ್ ಅವರ ಪಾತ್ರ ತುಂಬಾ ಮುಖ್ಯ ಆಗಿತ್ತು. ಅಂದರೆ ಸರ್, ನಾವು ಮಾತನಾಡ್ತಾ ಇದ್ವಿ ಕಾರ್ಯಕ್ರಮ ತಂದೆಗೆ ತಕ್ಕ ಮಗ ಅಂಥೇಳಿ. ಅಂತಂದರೆ ತಂದೆ ಕನಸುಗಳನ್ನು ಹೊತ್ತುಕೊಂಡು ಮಗ ಕೂಡ ಪರಿಪಾಲನೆಯಲ್ಲಿ ಬರೋದು ಇದು ಒಂದು ಧರ್ಮ. ಆದರೆ ವಿಶೇಷವಾಗಿ ಇದು ಏನಂದರೆ ತಂದೆಯ ದೇಹವನ್ನು ಛೇದನ ಮಾಡಿ ಅದನ್ನು ಒಂದು ದಾನವಾಗಿ ನೀಡೋದು, ಇದು ಎಷ್ಟರ ಮಟ್ಟಿಗೆ ಅವರ ಒಂದು ಮನಸ್ಸನ್ನು ದೃಢೀಕರಿಸ್ತು ಅಥವಾ ಮನಸ್ಸು ಗಟ್ಟಿಪಡಿಸು ಅಂತ ಗೊತ್ತಿಲ್ಲ. ಅಂದರೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? 16ನೇ ಶತಮಾನದಲ್ಲಿ ವಿಲಿಯಂ ಹಾರ್ವೆ ಅಂತವರು ಅವರ ಸಿಸ್ಟರ್ ಶರೀರದ ಮೇಲೆ ಬ್ಲಡ್ ಪ್ರೆಷರ್ನೊಂದು ಡೆಮಾನ್ಸ್ಟ್ರೇಟ್ ಮಾಡಿದ್ದು. ಅದ ನಂತರ ಈಗ ಈ ರಾಮಣ್ಣವರ ಕೆಲಸ ಮಾತ್ರ ಇದು ಹಿಸ್ಟ್ರಿಯಲ್ಲಿ ಬಂದಿರ್ತದ್ದು. ಇದು ಹಿಸ್ಟಾರಿಕಲ್ ಈವೆಂಟ್ ಅಂತ ಹೇಳ್ಬೋದು ಅದರಲ್ಲಿ. ಅದು ನಮ್ಮ ರಕ್ತ ಸಂಬಂಧಿಕರ ಶರೀರದ ಮೇಲೆ ಛೇದನ ಮಾಡಬೇಕಂದ್ರೆ ಅಷ್ಟು ಈಸಿಯಾಗಿ ಆಗೋದಿಲ್ಲ ಅದರಲ್ಲಿ. ಅದೇ ಥರ ರಾಮಣ್ಣವರು ಹೇಳಿದ ಹಾಗೆ ಅವರು 2 ವರ್ಷ ಅದು ಬಾಡಿನ ಹಾಗೆ ಇಟ್ಕೊಂಡ್ಬಿಟ್ಟು ಪ್ರಿಸರ್ವ್ ಮಾಡ್ತಾಯಿದ್ದರು. ಆಮೇಲೆ ಒಂದು ದಿವಸ ನಾನು ಹೇಳಿದವ್ರಿಗೆ, ಇಲ್ಲ ನಿಮ್ಮ ತಂದೆ ಆಸೆ ಏನಿತ್ತು, ನೀವು ಅದನ್ನು ಛೇದನ ಮಾಡಿ ಮಕ್ಕಳಿಗೆ ಉಪಯೋಗ ಆಗಬೇಕಂತ ಅವರು ಇಚ್ಛೆ ಇತ್ತು ಅದರಲ್ಲಿ. ಆದರೆ ನೀವು ಈ ರಕ್ತ ಸಂಬಂಧ ಮೇಲೆ ಅದು ಅಭಿಮಾನದಿಂದ ಅದು ಹಾಗೆ ಇಟ್ಕೊಂಡೆ, ಅವರು ಆಸೆ ತೀರುವುದಿಲ್ಲ, ನೀವು ಅದನ್ನು ಮಾಡಲೇಬೇಕಾಗಿದೆ ಅಂತ ನಾನು ಅವರಿಗೆ ಸೂಚನೆ ಮಾಡಿದೆ. ಅದರಿಂದ ಅವ್ರಿಗೆ ಮತ್ತೆ ಒಂದು ಧೈರ್ಯ ಬಂತು ಅವ್ರಿಗೆ. ಇದಕ್ಕೆ ಆವಾಗ ರಿಯಲೈಸ್ ಆಯಿತು, ಇಲ್ಲ ನಮ್ಮ ತಂದೆ ಆಸೆ ಏನಿತ್ತು ಅದನ್ನು ಮಾಡಲೇಬೇಕಂತೇಳಿ. ಆಮೇಲೆ ಅದು ಮನಸ್ಸು ಮಾಡಿ ಅವ್ರಿಗೆ ಧೈರ್ಯ ಬಂತು, ಅದನ್ನು ಕೆಲಸ ಮಾಡಿದ್ರು ಅದರಲ್ಲೂ. ಅದು ಹಿಸ್ಟಾರಿಕಲ್ ಈವೆಂಟ್ ಆಯಿತು, ತುಂಬ ಚೆನ್ನಾಗಿ ಆಯಿತು ಅದರಲ್ಲಿ. ಸೊ ಇದು ಎಷ್ಟೋ ಸ್ಫೂರ್ತಿಯಾಗಿ ಎಷ್ಟೋ ಜನ ಈಗ ಮೋರ್ ದೆನ್ 250 ಪೀಪಲ್ ಅದು ಪ್ಲೆಡ್ಜೆಡ್ ದೇರ್ ಬಾಡೀಸ್ ಟು ಡೊನೇಟ್. ಅಂದರೆ ಯಾವುದೇ ಒಂದು ದೇಹ ತನ್ನ ಶಕ್ತಿಯನ್ನು ಕಳ್ಕೊಂಡಾದ್ಮೇಲೆ, ಜೀವ ಕಳ್ಕೊಂಡಾದ್ಮೇಲೆ ಅದು ಮಣ್ಣಿನಲ್ಲಿ ಲೀನ ಆಗಿ ಬೂದಿ ಆಗಿಬಿಡುತ್ತೆ, ಮಣ್ಣಿನಲ್ಲಿ ಮಣ್ಣಾಗಿಬಿಡ್ತೀವಿ ಅಂತ ಗೊತ್ತು. ಆದರೆ ನಿಮ್ಮ ತಂದೆಯವರ ದೇಹ ಈಗಾಗಲೇ ಸುಮಾರು ಒಂದು 10 ವರ್ಷ ಆಗ್ತಾ ಬಂತು ಅನ್ಕೋತೀನಿ ನಾನು. ಅಂದರೆ ಈ ಬಾಡಿಯನ್ನು ಯಾವ ರೀತಿ ನೀವು ಸೆಕ್ಯೂರಾಗಿ ಇಟ್ಟಿದ್ದೀರಿ? ಜೊತೆಗೆ ಯಾಕಂದರೆ ನೀವು ಇಲ್ಲೆಲ್ಲ ಬಂದ ತಕ್ಷಣ ನನ್ನ ಕಣ್ಣುಗಳು ಕೂಡ ಉರಿತಾ ಇದ್ದೀರಿ, ಬಹುಶಃ ಇಲ್ಲೆಲ್ಲ ಕೆಮಿಕಲ್ ಕೂಡ ಇದೆ ಅಂತ ಹೇಳ್ಬೋದು. ಅಂತಂದರೆ ಇದನ್ನು ಸೆಕ್ಯೂರಾಗಿ ಮಾಡಬೇಕು ಅಂತಂದರೆ ಏನೇನೆಲ್ಲ ಪ್ರೊಸೀಜರ್ಸ್ಗಳಿರುತ್ತೆ ಅಂತ ನಿಮ್ಮ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಅಂತ? ಮೊದಲೇದಾಗಿ ಹೇಳಬೇಕಂತಂದರೆ, ಒಂದು ವ್ಯಕ್ತಿ ದಾನ ಮಾಡಿದ ತಕ್ಷಣ 6 ತಾಸು ಒಳಗೆ ಬಾಡಿ ಕೊಡಬೇಕು. ಆ 6 ತಾಸು ಒಳಗೆ ಮರಣಾನಂತರ ಬಾಡಿ ಬಂದ ತಕ್ಷಣ ನಾವು ಮೊದಲು ಮಾಡುವುದನ್ನೇ ಒಂದು ಕುತ್ತಿಗೆ ಭಾಗದಲ್ಲಿ ಅಥವಾ ಒಂದು ತೊಡೆ ಭಾಗದಲ್ಲಿ ಒಂದು ಸಣ್ಣ ರಂಧ್ರ ಮಾಡಿಕೊಂಡು ಅದರಲ್ಲಿ ಒಂದು ಕೆಮಿಕಲ್ ಬರ್ತದೆ, ಅದರ ಹೆಸರು ಫಾರ್ಮಲಿನ್ ಅಂತೇಳಿ. ಈ ಫಾರ್ಮಲಿನನ್ನು ಬಾಡಿ ಶರೀರ ಒಳಗೆ ನಾವು ಹಾಕಬೇಕಾದ 6 ತಾಸು ಒಳಗೆ. ಅದು ಪ್ರತಿಯೊಂದು ಸೆಲ್ಲು ಟಿಶ್ಯೂಗೆ ಹೋಗಿ ಫಿಕ್ಸ್ ಆದಾಗ ಈ ಮೃತದೇಹವನ್ನು ನಾನು 100 ವರ್ಷ ಇಡ್ಬೋದು ಬೇಕಂದರೆ. ಆದರೆ ನಾವು ಇಡ್ಲಿಕ್ಕೆ ತೊಗೊಂಡಿಲ್ಲ, ಅದನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೆ ಅಂತೇಳಿ. ಆ ರೀತಿಯೊಳಗೆ ಇಲ್ಲಿ ನೀವು ನಮ್ಮ ಡಿಸೆಕ್ಷನ್ ಹಾಲ್ ಶವಚ್ಛೇದನ ಕೊಠಡಿಯಲ್ಲಿ ಬಂದಾಗ ಇದು ಸಾಮಾನ್ಯ, ಎಲ್ಲರ ಕಣ್ಣರ ನೀರು ಬರುವುದು. ಯಾಕಂತಂದರೆ ಈ ಫಾರ್ಮಲಿನ್ ಒಂದು ಒಲ್ಟೈಲ್ ಇರ್ತೈತೆ. ಆ ಒಲ್ಟೈಲ್ ಇರೋದ್ರಿಂದ ಏನಾಗುತ್ತೆ, ಅದು ಕಣ್ಣಿಗೆ ನೀರು ಬರುವಂಥದ್ದು. ಆ ಫಾರ್ಮಲಿನ್ ಇಲ್ಲಂದರೆ ಶವವನ್ನು ನಾವು ಸಂಸ್ಕರಣೆ ಮಾಡಿ ಕೊಳೆದ ಹಾಗೆ ಅದು ಡಿಕೆ ಆಗದಂಗೆ ನೋಡಲಿಕ್ಕೆ ಈ ಫಾರ್ಮಲಿನ್ ಅನ್ನೋದು ಬೇಕೇ. ಆದರೆ ಈ ಫಾರ್ಮಲಿನ್ ನಾವು 6 ತಾಸು ಒಳಗೇ ಹಾಕಬೇಕು. ಅದಕ್ಕೆ ನಾವು ಎಲ್ಲರಿಗೂ ಹೇಳ್ತೀವಿ, ದೇಹದಾನ ಮಾಡಲಿಕ್ಕೆ ಗೋಲ್ಡನ್ ಅವರ್ಸ್ 2 ತಾಸು ಮೊದಲು ಮರಣ ನಂತರ 6 ತಾಸು ಒಳಗೆ ತಂದು ಕೊಟ್ಟರೆ ಇಮಿಡಿಯೇಟ್ ನಾವು ಬಂದ ತಕ್ಷಣ ಅದನ್ನು ಬಾಡಿಯನ್ನು ಎಲ್ಲವನ್ನು ವಾಶ್ ಮಾಡಿ ಡಿಸ್ಇನ್ಫೆಕ್ಟದಿಂದ ನಾವು ಕುತ್ತಿಗೆ ಭಾಗದಲ್ಲಿ ಒಂದು ರಂಧ್ರ ಮಾಡಿ 2 ಇಂಚನ್ನು ರಂಧ್ರ ಮಾಡಿ ಅದರಲ್ಲಿ ಫಾರ್ಮಲಿನನ್ನು ಹಾಕಿಬಿಟ್ರೆ ಶರೀರ ಒಂದು ಕೊಳೆದಂಗೆ ಇಡಬಹುದು ಅಂತ ಹೇಳಿಕೆ ಬಯಸ್ತೀನಿ. ಪೃಥ್ವಿಯ ಮೇಲೆ ಮನುಕುಲದ ಉಗಮ ಕಾಲದಿಂದಲೂ ಮನುಷ್ಯ ಮತ್ತು ಇತರೆ ಜೀವಿಗಳ ಉಳಿವು ಮತ್ತು ಏಳಿಗೆಗಾಗಿ ಶ್ರಮಿಸಿದವರು ಇತಿಹಾಸದ ಪುಟಗಳಲ್ಲಿ ಧ್ರುವ ತಾರೆಗಳಾಗಿ ಮಿಂಚಿದ್ದಾರೆ. ಕಾರಣ ಅವರ ಸೇವೆ, ತ್ಯಾಗ, ಶ್ರದ್ಧೆ, ಭಕ್ತಿ, ಕರ್ತವ್ಯನಿಷ್ಠೆ, ನಿರಂತರ ಅಧ್ಯಯನ, ಸದುದ್ದೇಶ, ಎಲ್ಲಕ್ಕಿಂತ ಮಿಗಿಲಾಗಿ ಅವರ ನಿಸ್ವಾರ್ಥ ಸೇವೆ. ಧನ್ವಂತರಿ, ಚರಕ, ಸುಶ್ರುತ ವಾಗ್ಭಟರಂತ ದೈವ ಸ್ವರೂಪಿ ಚಿಕಿತ್ಸಕರು ಮಾನವನು ಭೂಮಿಯ ಮೇಲೆ ಆರೋಗ್ಯವಂತರಾಗಿ ದೀರ್ಘಾಯುಷಿಯಾಗಿ ಬದುಕಲು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಮನುಷ್ಯನ ಆಯುಷ್ಯ ವೃದ್ಧಿ ಮತ್ತು ರೋಗಮುಕ್ತ ಜೀವನಕ್ಕಾಗಿ ರೋಗದ ಅರಿವು, ಔಷಧಿ ಸಂಬಂಧಿ ಜ್ಞಾನ ಚಿಕಿತ್ಸಾ ಕ್ರಮ ಎಷ್ಟು ಮುಖ್ಯವೋ ಶರೀರ ರಚನೆ ಅಧ್ಯಯನ ಕೂಡ ಅಷ್ಟೇ ಪ್ರಮುಖವಾದದ್ದು. ಇದಕ್ಕಾಗಿ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಶರೀರ ಛೇದನೆ ಮತ್ತು ಅಂಗಾಂಗಗಳ ಅಧ್ಯಯನ ವ್ಯಾಖ್ಯಾನಗಳಿವೆ. 17ನೇ ಶತಮಾನದಲ್ಲಿ ವಿಶ್ವವಿಖ್ಯಾತ ರಕ್ತ ಪರಿಚಲನೆಯ ಸಂಶೋಧಕ ಸರ್ ವಿಲಿಯಂ ಹಾರ್ವೆ ತನ್ನ ಸಹೋದರಿಯ ದೇಹಛೇದನ ಮಾಡಿದ್ದು ಅವರ ವೈದ್ಯ ವೃತ್ತಿಯ ಕರ್ತವ್ಯನಿಷ್ಠೆ, ಶ್ರದ್ಧಾ ಭಕ್ತಿಗೆ ಒಂದು ಉದಾಹರಣೆ.
ಅದೇ ರೀತಿ 400 ವರ್ಷಗಳ ನಂತರ ಅಂತಹ ಅಭೂತಪೂರ್ವ ಘಟನೆ ನಡೆದಿದ್ದು ಭಾರತದ ಕರ್ನಾಟಕದಲ್ಲಿ. ಅಂದರೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ಖ್ಯಾತ ದಂತವೈದ್ಯ, ಸಾಹಿತಿ ಮತ್ತು ದೇಹದಾನಿ ಡಾಕ್ಟರ್ ಬಸವಣ್ಣಪ್ಪ ಸಂಗಪ್ಪ ರಾಮಣ್ಣವರ ಅವರ ಕೊನೆಯ ಆಶಯದಂತೆ ಹೆತ್ತ ತಂದೆಯ ಎದೆಯ ಮೇಲೆ ಆಟವಾಡಿದ ಮಗನೇ ತಂದೆಯ ಎದೆಯನ್ನು ಸೀಳಿ ವೈದ್ಯ ವಿದ್ಯಾರ್ಥಿಗಳಿಗಾಗಿ ಪಾಠ ಮಾಡಿತು. ವೈದ್ಯನ ಕರ್ತವ್ಯ ನಿಷ್ಠೆಗೆ ಇರುವ ಶ್ರದ್ಧಾ ಭಕ್ತಿ ಮೆರೆದು ವೈದ್ಯಕೀಯ ಶಾಸ್ತ್ರದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿ ತಂದೆ ಮಗ ಇಬ್ಬರು ವೈದ್ಯಕೀಯ ಶಾಸ್ತ್ರದ ಇತಿಹಾಸ ಪುಟದಲ್ಲಿ ಸೂರ್ಯ ಚಂದ್ರರು ಇರುವವರೆಗೂ ಅಜರಾಮರರಾಗಿ ಉಳಿದಿದ್ದಾರೆ. ತಮ್ಮ ದೇಹದಾನ ಮಾಡಿ ತಮ್ಮ ಮಗನಿಂದಲೇ ತಮ್ಮ ಶವಚ್ಛೇದನವಾಗಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ನಡೆಯಬೇಕು ಎಂಬುದು ದಿವಂಗತ ಡಾಕ್ಟರ್ ಬಸವಣ್ಣಪ್ಪ ರಾಮಣ್ಣವರ ಜೀವನದ ಕೊನೆಯ ಸಂಕಲ್ಪವಾಗಿತ್ತು. ಈ ಸಂಕಲ್ಪವೇ ಪುತ್ರ ಡಾಕ್ಟರ್ ಮಹಂತೇಶ್ ರಾಮಣ್ಣವರ ಇವರಿಗೆ ಪ್ರೇರಣೆ. ಅದುವೇ ವಿಶ್ವದಾಖಲೆಯಾಯಿತು. ದೇಹದಾನ ಪಡೆದ ಬೆಳಗಾವಿಯ KLE ಸಂಸ್ಥೆಯ BMK ಆಯುರ್ವೇದ ಮೆಡಿಕಲ್ ಕಾಲೇಜು ಈ ಐತಿಹಾಸಿಕ ಘಟನೆಗೆ 13/11/2010 ಸಾಕ್ಷಿಯಾಯಿತು. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. ಡಾಕ್ಟರ್ ಮಹಂತೇಶ್ ಬಸವಣ್ಣಪ್ಪ ರಾಮಣ್ಣವರ ಇವರ ಸಾಧನೆ ಊಹೆಗೂ ನಿಲುಕದ, ಬೆಲೆ ಕಟ್ಟಲಾಗದ, ಮಾಪನಗಳಿಂದ ಅಳೆಯಲಾಗದ ಮಹೋನ್ನತ ಸಾಧನೆ. ಲಕ್ಷಾಂತರ ಜನರ ಅಭಿಮಾನ, ಹೆಮ್ಮೆಗಳಿಂದಾಗಿ ನೂರಾರು ಸನ್ಮಾನಗಳು ಆಗಿದ್ದರೂ ಸನ್ಮಾನಿಸಿ ಖುಷಿ ಪಡುವುದಕ್ಕೆ ಮಿತಿ ಇಲ್ಲ. ಎಷ್ಟು ಸನ್ಮಾನಿಸಿದರೂ ತಣಿಯಲಾರದಷ್ಟು ಹಿರಿದಾದದ್ದು ಇವರ ಹಿರಿಮೆ. ಇದುವರೆಗೂ ಸನ್ಮಾನಿಸಿದ ಮಠ ಮಾನ್ಯಗಳು, ಸಂಘ ಸಂಸ್ಥೆಗಳು, ಜನರು ಸನ್ಮಾನಿಸಿ ಸಾಧಕನೊಬ್ಬನನ್ನು ಗುರುತಿಸಿ ಪುರಸ್ಕರಿಸಿ ಆನಂದಿಸಿದ್ದಾರೆ. ಸನ್ಮಾನದಿಂದ ಅವರ ಹಾಗೂ ಸನ್ಮಾನದ ಘನತೆ ಹೆಚ್ಚಿದೆ. ಆಯುಷ್ ವೈದ್ಯನಾಗಿರುವುದರಿಂದ ದೇಶದ ಸಮಸ್ತ ಆಯುಷ್ ವೈದ್ಯರಿಗೆ ಕೀರ್ತಿ ತಂದ ದೇವದೂತ. ತಾನು ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆಗೆ ಸನ್ಮಾನಿಸಿದ ಮಠ ಸಂಸ್ಥೆಗಳಿಗೆ ಗೌರವ ಹೆಚ್ಚಿಸಿದ ಕೀರ್ತಿ ಶಿರೋಮಣಿ ಡಾಕ್ಟರ್ ಮಹಂತೇಶ್ ಬಸವಣ್ಣಪ್ಪ ರಾಮಣ್ಣವರ ಇವರು. ಬಿಬಿಸಿಯಂತಹ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರ, ರಾಜ್ಯ, ಸ್ಥಳೀಯ ಪ್ರಮುಖ ಸುದ್ದಿ ವಾಹಿನಿಗಳ ಮೂಲಕ ಡಾಕ್ಟರ್ ಮಹಂತೇಶ್ ರಾಮಣ್ಣವರ ಇವರು ತಮ್ಮ ತಂದೆಯ ಶರೀರ ಛೇದನೆ ಮಾಡುವ ದೃಶ್ಯದ ನೇರ ಪ್ರಸಾರ ಪ್ರತಿಯೊಬ್ಬರನ್ನು ಒಂದು ಕ್ಷಣವೂ ಕಣ್ಣಿನ ರೆಪ್ಪೆ ಮುಚ್ಚದೆ ಮೂಕ ವಿಸ್ಮಯಕರವಾಗಿ ನೋಡುವಂತೆ ಮಾಡಿತು. ಡಾಕ್ಟರ್, ಇನ್ನೂ ಒಂದು ದೇಹ ನಮ್ಮ ಜೀವನ ಕಳ್ಕೊಂಡಾದ್ಮೇಲೆ ಅದು ಮಣ್ಣಿನಲ್ಲಿ ಕೊಳೆತು ಹೋಗ್ಬಿಡುತ್ತೆ, ಮಣ್ಣಲ್ಲಿ ಮಣ್ಣಾಗ್ಬಿಡುತ್ತೆ ಅಂತ ಹೇಳ್ತೀವಿ. ಅಂದರೆ 2008ರಲ್ಲಿ ನಿಮ್ಮ ತಂದೆಯವರು ದೇಹವನ್ನು ಕಳ್ಕೊಂಡ್ರು. ಅದಾದ ನಂತರ 2 ವರ್ಷಗಳ ಕಾಲ ನೀವು ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಇಟ್ರಿ. ಅಂದರೆ ಅದನ್ನು ಸೆಕ್ಯೂರ್ ಮಾಡಬೇಕಂದ್ರೆ, ಸಂರಕ್ಷಣೆ ಮಾಡ್ಬೇಕಾದ್ರೆ ಏನೇನೆಲ್ಲ ಕ್ರಮಗಳಿತ್ತು, ಆಮೇಲೆ ಏನು ಪ್ರೊಸೀಜರ್ಸ್ ಇತ್ತು ಅಂತ? ಒಂಥರ ಮರಣ ಆದ ತಕ್ಷಣ ಏನಾಕೈತೆ ಅಂದರೆ ಬಾಡಿಯನ್ನು ಸುಮಾರವಾಗಿ ನಾವು ಈ ದೇಹಗಳನ್ನು ಯಾವಾಗ ಅವಶ್ಯಕತೆ ಇರ್ತದೆ, ಮಕ್ಕಳ ಅಡ್ಮಿಷನ್ ತೊಗೊಂಡು ಬಂದ ತಕ್ಷಣ, ಮೆಡಿಕಲ್ ವೈದ್ಯಕೀಯ ಕ್ಷೇತ್ರಕ್ಕೆ ಬಂದ ತಕ್ಷಣ ಈ ಮೃತದೇಹಗಳ ಅವಾಗ ಈ ಮೃತದೇಹಗಳ ಮೇಲೆ ಅಭ್ಯಾಸ ಶುರುವಾಗ್ತದೆ. ಆ ಅಭ್ಯಾಸ ನಡಕ್ಕೆ ಯಾವುದೇ ವರ್ಷನಲ್ಲಿ ಹೆಪಜಾಡಾಗಿ ಕೆಲಸ ಆಗೋದಿಲ್ಲ. ಅಡ್ಮಿಷನ್ ತೊಗೊಂಡ ತಕ್ಷಣ ಈ ರಚನೆ ಅನಾಟಮಿ ಅಂಥೇಳಿ ಮಕ್ಕಳಿಗೆ ಈ ನಾರ್ಮಲ್ ಬಾಡಿ ಬಗ್ಗೆ ತಿಳ್ಕೊಬೇಕು. ಯಾಕಂದರೆ ಮಕ್ಕಳಿಗೆ ನಾರ್ಮಲ್ ಬಾಡಿ ಶರೀರದ ರಚನೆ ಬಗ್ಗೆ ಗೊತ್ತಾದಾಗ ಆ ಒಂದು ಬೆಡ್ ಸೈಡ್ ಅಂದರೆ ಹಾಸ್ಪಿಟಲ್ ಸೈಡ್ ಹೋದಾಗ ಅಲ್ಲಿ ಅಬ್ನಾರ್ಮಲ್ ಕಲೀಲಿಕ್ಕೆ ಅನುಕೂಲ ಆಗ್ತದೆ. ಅವರು ಪ್ರಥಮ ವರ್ಷದಲ್ಲಿ ಬರೀ ಬಾಡಿ ಬಗ್ಗೆ ನಾರ್ಮಲ್. ಇಲ್ಲಿ ನಮ್ಮ ಈ ಶವಚ್ಛೇದನ ಕೊಠಡಿಗೆ ಬರುವಂಥದ್ದು ಸಹಜವಾಗಿ ಬರ್ತಕ್ಕಂಥ ಮೃತದೇಹಗಳು. ಅಂಥವನ್ನ ಏನು ಮಾಡ್ತೀವಿ ಅಂದರೆ ಬಂದ ತಕ್ಷಣ ಫಾರ್ಮಲಿನ್ ಕೆಮಿಕಲ್ ಹಾಕಿದ ತಕ್ಷಣ ಆ ದೇಹವನ್ನು ಈ ಒಂದು ತೊಟ್ಟೆಗೆ, ಅಂದರೆ ಈ ಮೃತದೇಹಗಳನ್ನ ಹಾಕುವಂಥ ಇದು ಹೌದಂತೇವೆ ಅಥವಾ ತೊಟ್ಟೆಗೆ, ಇದರಲ್ಲಿ ಫಾರ್ಮಲಿನ್ ಮತ್ತು ನೀರು ಇರ್ತದೆ. ಈ ದೇಹವನ್ನು ಇದರಲ್ಲೇ ಇಟ್ಟಿರ್ತೇವೆ. ಇದನ್ನು ಯಾಕೆ ಇಟ್ಟಿರ್ತೀವಿ ಅಂತಂದರೆ, ನಾವು ಇದು ದೇಹದಾನ ಮಾಡಿದ ತಕ್ಷಣವೇ ಆ ದೇಹವನ್ನು ಏನಂತಾರಲ್ಲ, ಒಂದೇ ದಿವಸನಾಗಿ ಇದನ್ನು ಶವಚ್ಛೇದನ ಮಾಡಿ ಎಲ್ಲರಿಗೂ ತೋರಿಸೋದಿಲ್ಲ. ಇದು 1 ವರ್ಷ ತನಕ ನಡೀತೈತೆ. ಆ 1 ವರ್ಷ ನಡೆದಾಗ ಆ ಬಾಡಿ ಕೊಳ್ಳಿದ ಹಾಗೆ ಹಾಗೂ ಒಳಗಿರ್ತಕ್ಕಂಥ ಅಂಗಾಂಗಗಳು ಕೂಡ ಹೇಗೆ ಮಾನವನ ಶರೀರದಲ್ಲಿ ಜೀವಂತಿದ್ದಾಗ ಹೆಂಗಿರ್ತಾವಲ್ಲ ಹಾಗೆ ಅದರ ಬಗ್ಗೆ ಆ ರಚನೆ ಹಾಗೆ ಉಳಿಬೇಕು. ಅದರಲ್ಲಿ ಸತ್ತ ಶವದಲ್ಲಿ ಜೀವಂತಿ ಇರೋದಿಲ್ಲ, ಆದರೆ ಅಂಗಾಂಗಗಳನ್ನು ನಾವು ಶರೀರದ ರಚನೆ ಕಲಿಬೇಕಾದ್ರೆ ಆ ಬಾಡಿಯನ್ನು ಇದರಲ್ಲಿ ಹಾಕಿರ್ತಾರೆ. ಇದನ್ನು ನಾವು ಪ್ರತಿ ದಿವಸ ಈ ಒಂದು ಫಾರ್ಮಲಿನ್ ತೊಟ್ಟೆಯಿಂದ ತೆಗೆದು ಡಿಸೆಕ್ಷನ್ ಟೇಬಲ್ ತಂದು ಆ ದಿವಸದ ಏನು ಪಾಠ ಇದೆ ಡಿಸಿ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಮೊದಲು ದೇಹವನ್ನು ಕೈಯನ್ನು ಮಾಡ್ತಾರೆ, ಆಮೇಲೆ ಕಾಲುಗಳನ್ನು ನಾವು ಡಿಸೆಕ್ಷನ್ ಮಾಡ್ತೀವಿ, ಆಮೇಲೆ ಎದೆಗೂಡನ್ನು, ಹೊಟ್ಟೆ ಭಾಗನ್ನು, ಕುತ್ತಿಗೆ ಮತ್ತು ಈ ಒಂದು ಹೆಡ್ ಭಾಗ ಅಂದರೆ ಈ ಒಂದು ತಲೆ ಭಾಗ, ಇದು ಇಷ್ಟು ಮಾಡಲಿಕ್ಕೆ 1 ವರ್ಷ ಬೇಕು.
ಆ ನಿಟ್ಟಿನೊಳಗೆ ಇದು ಮಾಡಿರ್ತಕ್ಕಂಥ ಅಂಗಾಂಗಗಳ ನೀವು ಅನ್ಬೋದು ದೇಹದಾನ ಮಾಡಿದ ಮಗ ಅವ್ನು ಏನು ಮಾಡ್ತಾರೆ ಅಂತೇಳಿ ಎಲ್ಲ ಅಂಗಾಂಗಗಳನ್ನ ನಮ್ಮ ಮ್ಯೂಸಿಯಮ್ದಲ್ಲಿ ಇಡ್ತಾರೆ ಕಲೀಲಿಕ್ಕೆ ಮಕ್ಕಳಿಗೆ. ದೇಹದಾನ ಮಾಡಿದಂಥ ಇಡೀ ಶರೀರದಲ್ಲಿ 1 ಇಂಚು ಕೂಡ ಆ ಮೃತದೇಹ ನಮ್ಮ ಭಾವಿ ವೈದ್ಯ ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆ ನಿಟ್ಟಿನೊಳಗೆ ದೇಹದಾನ ಮಹಾದಾನ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯಾ ಹತ್ತಿರದ ಒಂದು ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಹೋಗಿ ತಮ್ಮ ಮರಣಾನಂತರ ದೇಹದಾನ ಮಾಡೋದ್ರಿಂದ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಕೊಡುಗೆ ಆಗ್ತದೆ. ಇದರಿಂದ ನಮ್ಮ ಸಮಾಜಕ್ಕೆ ಒಬ್ಬ ಉತ್ತಮ ವೈದ್ಯನನ್ನು ಕೊಡಲಾಗಿ ಅನುಕೂಲ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಡಾಕ್ಟರ್, ಇನ್ನು ನಿಮ್ಮ ತಂದೆ ದೇಹ ಕೂಡ ಇದೇ ಒಂದು ಸ್ಥಾನದಲ್ಲೇ ಇದೆ. ಈಗ ನಾನು ಕೂಡ ನೋಡ್ತಾ ಇದ್ದೀನಿ ವೀಕ್ಷಕರೇ, ತಂದೆಯವರ ದೇಹ ಪ್ರತಿನಿತ್ಯವೂ ಕೂಡ ಇದರಲ್ಲೇ ಇರುತ್ತೆ. ಅಂದರೆ ಇವರು ಭಾವಿ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಇವರ ತಂದೆ ದೇಹವನ್ನು ಅಂದರೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ, ದೇಹದ ಅಂಗಾಂಗಗಳ ಪುನರ್ರಚನೆ ಯಾವ ರೀತಿ ಆಗುತ್ತೆ, ಜೊತೆಗೆ ಇದರ ಬಳಕೆ ಯಾವ ರೀತಿ ಆಗುತ್ತೆ ಅನ್ನೋ ಎಲ್ಲ ವಿಷಯಗಳನ್ನು ಕೂಡ ಮಗನೇ ಸ್ವತಃ ತನ್ನ ತಂದೆಯ ದೇಹದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದರೆ ನಿಮಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು ಸರ್. ವೀಕ್ಷಕರೇ, ಇವರ ಒಂದು ಸ್ಫೂರ್ತಿಯ ಪ್ರೇರಣಾ ಶಕ್ತಿಯಿಂದಲೇ ಕೂಡ ಈಗಾಗಲೇ KLE ಆಯುರ್ವೇದ ಮಹಾವಿದ್ಯಾಲಯದಲ್ಲಿ 1000ಕ್ಕಿಂತಲೂ ಹೆಚ್ಚಿನ ದೇಹದಾನವನ್ನು ಮಾಡೋದಕ್ಕೆ ಈಗಾಗಲೇ ಎಂಟ್ರಿ ಕೂಡ ಆಗಿದೆ. ನೀವು ಕೂಡ ಇದನ್ನು ಯಾವ ರೀತಿ ಬೆಂಬಲಿಸ್ತೀರಿ ಅದು ನಿಮ್ಮ ವೈಯಕ್ತಿಕವಾಗಿರುವಂತಹ ವಿಚಾರ ಅಂತ ಹೇಳ್ತಾ ಇವತ್ತಿನ ತಂದೆಗೆ ತಕ್ಕ ಮಗ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಆಯುಷ್ TV, ಇದು ಆರೋಗ್ಯಕರ ಜೀವನ ಶೈಲಿಗೆ.